ಎಲ್ಲರಿಗೂ ನಮಸ್ಕಾರ. ನಮ್ಮ ಫೇಸ್ಬುಕ್ನ ಭಜನಾ ಗುಂಪಿನಲ್ಲಿ ಬೆಳಗಿನ ಸುಪ್ರಭಾತ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಕವಿಗಳಾದಂತಹ ಮಾನ್ಯ ಡಿ.ವಿ. ಗುಂಡಪ್ಪನವರು ರಚಿಸಿರುವ ಕನ್ನಡದ ಭಗವದ್ಗೀತೆ ಎಂದೇ ಪ್ರಖ್ಯಾತವಾದಂತಹ ಮಂಕುತಿಮ್ಮನ ಕಗ್ಗದ ಮುಕ್ತಕಗಳ ಗಾಯನ ಮತ್ತು ವಾಚನ ಹಾಗೂ ವ್ಯಾಖ್ಯಾನ ಮಾಡುವ ಅವಕಾಶಗಳನ್ನು ಪ್ರತಿಯೊಬ್ಬರಿಗೂ ಕಲ್ಪಿಸಲಾಗಿದೆ. ಹಾಗೆಯೇ ಈ ದಿನ ನನಗೆ 2 ಮುಕ್ತಕಗಳನ್ನು ವಾಚಿಸುವ ಮತ್ತೊಂದು ಸುಂದರವಾದ ಅವಕಾಶ ಲಭಿಸಿದೆ. ಇದಕ್ಕಾಗಿ ಭಜನಾ ಗುಂಪಿನ ರೂವಾರಿಗಳಾದಂತಹ ನಮ್ಮೆಲ್ಲರ ಪ್ರೀತಿಯ ಲತಾ ಎಚ್.ಆರ್. ಜಗದೀಶ್ ಮೇಡಮ್ ಹಾಗೂ ನಮ್ಮೆಲ್ಲರ ಪ್ರೀತಿಯ ಶ್ರೀಯುತ ಸುಬ್ರಾಯ ಹೆಗಡೆ ಸರ್ ಅವರಿಗೆ ನನ್ನ ಅನಂತ ಧನ್ಯವಾದಗಳು. ಹಾಗೂ ಪ್ರೋತ್ಸಾಹಿಸುತ್ತಿರುವ ಎಲ್ಲ ನಿರ್ವಾಹಕರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ನನ್ನ ಅನಂತ ಧನ್ಯವಾದಗಳು. ನಾನೀಗ ಮುಕ್ತಕ 896ನೇ ಮುಕ್ತಕವನ್ನು ವಾಚಿಸುತ್ತಿದ್ದೇನೆ. ಭೌತ ವಿಜ್ಞಾನ ವಿವರಗಳಿನೇನಾತ್ಮಂಗೆ, ಭೌತ ವಿಜ್ಞಾನ ವಿವರಗಳಿನೇನಾತ್ಮಂಗೆ, ಪ್ರೇತ ಪ್ರಯಾಣ ಕಥೆಯಂತಿರ್ದೊಡೇನು, ಪ್ರೇತ ಪ್ರಯಾಣ ಕಥೆಯಂತಿರ್ದೊಡೇನು, ಜಾತಿ ನೀತಿ ಸಮಾಜ ವರ್ಗ ಭೇದದಿ ನೇನು, ಜಾತಿ ನೀತಿ ಸಮಾಜ ವರ್ಗ ಭೇದದಿ ನೇನು, ಘಾತಿ ಇಲ್ಲಾತ್ಮಂಗೆ ಮಂಕುತಿಮ್ಮ, ಘಾತಿ ಇಲ್ಲಾತ್ಮಂಗೆ ಮಂಕುತಿಮ್ಮ. ಭೌತ ವಿಜ್ಞಾನ ವಿವರಗಳಿನೇನಾತ್ಮಂಗೆ, ಭೌತ ವಿಜ್ಞಾನ ವಿವರಗಳಿನೇನಾತ್ಮಂಗೆ, ಪ್ರೇತ ಪ್ರಯಾಣ ಕಥೆಯಂತಿರ್ದೊಡೇನು, ಪ್ರೇತ ಪ್ರಯಾಣ ಕಥೆಯಂತಿರ್ದೊಡೇನು, ಜಾತಿ ನೀತಿ ಸಮಾಜ ವರ್ಗ ಭೇದದಿ ನೇನು, ಜಾತಿ ನೀತಿ ಸಮಾಜ ವರ್ಗ ಭೇದದಿ ನೇನು, ಘಾತಿ ಇಲ್ಲಾತ್ಮಂಗೆ ಮಂಕುತಿಮ್ಮ, ಮಂಕುತಿಮ್ಮ. ಭೌತ ವಿಜ್ಞಾನ ವಿವರಗಳಿನೇನಾತ್ಮಂಗೆ, ಪ್ರೇತ ಪ್ರಯಾಣ ಕಥೆಯಂತಿರ್ದೊಡೇನು, ಜಾತಿ ನೀತಿ ಸಮಾಜ ವರ್ಗ ಭೇದದಿ ನೇನು, ಘಾತಿ ಇಲ್ಲಾತ್ಮಂಗೆ ಮಂಕುತಿಮ್ಮ, ಮಂಕುತಿಮ್ಮ. ಇಂತಹ ಸುಂದರವಾದ ಮುಕ್ತಕಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರಂತೆ ನಾವು ನಡೆಯುವಂತಹ ಮುಕ್ತ ಅವಕಾಶಗಳನ್ನು ಈ ಮುಕ್ತಕಗಳ ಮೂಲಕ ಪ್ರತಿಯೊಬ್ಬರಿಗೂ ತಿಳಿಸಿದ್ದಾರೆ ಮಾನ್ಯ ಗುಂಡಪ್ಪನವರು. ಈ ಮುಕ್ತಕದ ಸಾರಾಂಶವನ್ನು ನೋಡೋಣ ಬನ್ನಿ. ಭೌತ ವಿಜ್ಞಾನದ ವಿವರಗಳಿಂದ ಆತ್ಮನಿಗೇನಾಗಬೇಕಾಗಿದೆ, ಆತ್ಮ ಈ ದೇಹವನ್ನು ಬಿಟ್ಟ ಮೇಲೆ ಏನಾಗುವುದು ಎನ್ನುವ ವಿಚಾರ ಹೇಗಿದ್ದರೇನು, ಅದರಿಂದ ಆತ್ಮಕ್ಕೇನು, ಜಾತಿ ನೀತಿ ಸಮಾಜ ಮತ್ತು ವರ್ಗ ಭೇದದಿಂದ ಅದಕ್ಕೇನಾಗಬೇಕು, ಇವಾವುಗಳಿಂದಲೂ ಆತ್ಮನಿಗೆ ಯಾವ ರೀತಿಯ ಧಕ್ಕೆಯೂ ಉಂಟಾಗುವುದಿಲ್ಲ ಎಂದು ಹೊರಗಿನ ರೂಪ ಮತ್ತು ಅದರೊಳಗಿರುವ ಚೇತನದ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಮಾನ್ಯ ಗುಂಡಪ್ಪನವರು. ಈ ಮುಕ್ತಕದಲ್ಲಿ ಗುಣ ರೂಪ ಮತ್ತು ಆಕಾರಗಳನ್ನು ಹೊಂದಿರುವ ಈ ಜಗತ್ತಿನ ವಸ್ತುಗಳನ್ನು ಪರೀಕ್ಷಿಸಿ ನೋಡುವುದು, ಅವುಗಳ ಗುಣಗಳನ್ನು ವಿಶ್ಲೇಷಿಸುವುದು ಮತ್ತು ಅವುಗಳಿಂದ ಬೇರೆ ಬೇರೆ ರೂಪಗಳನ್ನು ಹೊಂದಿರುವ ಜೀವಿಗಳ ಜೀವನದ ಮೇಲೆ ಆಗುವ ಪ್ರಭಾವವನ್ನು ಅಳೆಯುವುದು ಭೌತ ವಿಜ್ಞಾನದ ಕೆಲಸ. ಆದರೆ ಯಾವ ಗುಣ ರೂಪ ಮತ್ತು ಆಕಾರಗಳನ್ನು ಹೊಂದಿರದ ಮತ್ತು ಕೇವಲ ಶುದ್ಧ ಸತ್ವವನ್ನು ತನ್ನ ಗುಣವಾಗಿಟ್ಟುಕೊಂಡಿರುವ ಆತ್ಮ ಈ ಭೌತ ವಿಜ್ಞಾನದ ಪರೀಕ್ಷೆಗಳಿಗೆ ಅತೀತವಾಗಿ ನಿಲ್ಲುತ್ತದೆ. ಆದ್ದರಿಂದ ಭೌತ ವಿಜ್ಞಾನದಿಂದ ಆತ್ಮಕ್ಕೇನೂ ಆಗಬೇಕಿಲ್ಲ ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು. ಈ ಆತ್ಮ ದೇಹವನ್ನು ಹೊಂದಿದೆ. ಹಾಗೆ ಹೊಂದಿದ್ದಷ್ಟು ದಿನ ಆ ದೇಹದೊಂದಿಗೆ ಈ ಜಗತ್ತಿನ ಜೀವನ, ಕಾಲಾನುಕಾಲಕ್ಕೆ ಈ ದೇಹವನ್ನು ಬಿಟ್ಟು ಪ್ರೇತವಾಗಿ ಹೋಗುತ್ತದೆ. ಆದರೆ ಈ ದೇಹದಲ್ಲಿರುವಾಗ ಸತ್ತ ನಂತರದ ಕಥೆಯೋ ಅಥವಾ ಈ ದೇಹಕ್ಕೆ ಬರುವ ಮುನ್ನಿನ ಕಥೆಯೋ
ಇದ್ಯಾವುದೂ ಆತ್ಮಕ್ಕೆ ಬೇಕಾಗಿಲ್ಲ. ಹಿಂದಿನ ದೇಹದಲ್ಲಿ ಸಂಚಯಿಸಿದ ಕರ್ಮ ಶೇಷಗಳನ್ನು ಇಂದಿನ ದೇಹಕ್ಕೆ ಮತ್ತು ಇಂದಿನ ದೇಹವನ್ನು ಬಿಡುವಾಗ ಉಳಿದಿರುವ ಕರ್ಮವನ್ನು ಮುಂದಿನ ದೇಹಕ್ಕೆ ತಲುಪಿಸುವ ರವಾನೆ ಗುಮಾಸ್ತೆ, ಡಿಸ್ಪ್ಯಾಚ್ ಕ್ಲರ್ಕ್, ರವಾನೆ ಗುಮಾಸ್ತೆಯ ಕೆಲಸವನ್ನು ತನಗೆ ಏನನ್ನೂ ಅಂಟಿಸಿಕೊಳ್ಳದೆ ಕೇವಲ ಸಾಕ್ಷೀಭಾವದಿಂದ ಮಾಡುತ್ತದೆ. ಅಷ್ಟೇ ಅಲ್ಲ, ನಮ್ಮ ಮನಸ್ಸು, ಬುದ್ಧಿ, ದೇಹಗಳು ಈ ಜಗತ್ತಿನ ಈ ಜೀವನದಲ್ಲಿ ಅನುಸರಿಸುವ ಜಾತಿ, ನೀತಿ, ಸಮಾಜ ಮತ್ತು ವರ್ಗ ಭೇದಗಳಿಗೆಲ್ಲ ಅತೀತವಾಗಿ ನಿಂತುಕೊಳ್ಳುವುದರಿಂದ ಆತ್ಮಕ್ಕೆ ಇವಾವುದರ ನಂಟು ಅಂಟುವುದಿಲ್ಲ. ಹೀಗೆ ಇಲ್ಲಿ ಇದ್ದರೂ ಮತ್ತು ಇಲ್ಲಿ ಇರುವುದಕ್ಕೆಂದರೆ ನಮ್ಮ ಅಸ್ತಿತ್ವಕ್ಕೆ ಕಾರಣವಾದ ಚೇತನ ಸ್ವರೂಪವಾದ ಆತ್ಮ ಇಲ್ಲಿ ಇರುವ ಯಾವುದಕ್ಕೂ ಅಂಟದೆ ನಿತ್ಯವಾಗಿ ಮತ್ತು ಶುದ್ಧವಾಗಿ ಇರುತ್ತದೆ ಎನ್ನುವ ವಿಷಯವನ್ನು ಮನಗಂಡು ನಾವು ಆತ್ಮ ಎಂದು ಅರಿತು ಬಾಳಿದರೆ ಸುಖ ಮತ್ತು ಆನಂದ. ಹಾಗಲ್ಲದೆ ನಾವು ನಮ್ಮನ್ನು ಈ ಜಗತ್ತಿನಲ್ಲಿರುವ ರೂಪ ಎಂದು ಭಾವಿಸಿ ಈ ಜಗತ್ತಿನ ಎಲ್ಲಕ್ಕೂ ಅಂಟಿಕೊಂಡರೆ ದುಃಖ. ಆಯ್ಕೆ ಮಾಡುವ ಸ್ವಾತಂತ್ರ್ಯ ನಮಗೆ ಕರುಣಿಸಿದ್ದಾನೆ ಆ ಭಗವಂತ. ಹಾಗಾಗಿ ಆಯ್ಕೆ ನಮ್ಮದೇ ಅಲ್ಲವೇ? ಇಂತಹ ಸುಂದರವಾದ ವಿಚಾರಗಳನ್ನು ಒಳಗೊಂಡಂತಹ ಮುಕ್ತಕಗಳನ್ನು ನೀಡಿರುವ ಮಾನ್ಯ ಡಿ ವಿ ಗುಂಡಪ್ಪನವರಿಗೆ ನನ್ನ ಅನಂತ ಧನ್ಯವಾದಗಳು.